ಎಲ್ಲ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಇದೇ ಜನವರಿ 1 ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರ ಖಾತೆಗೆ 6,000 ಹಣ ಜಮಾ ಆಗ್ತಾ ಇದೆ. ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈಗ ನಿಮಗೆ ಗೊತ್ತಿರಬಹುದು, ಸರ್ 6,000 ಎಲ್ಲಿ, ಈಗ ಸದ್ಯಕ್ಕೆ 15, 16ನೇ ಕಂತಿನ ಹಣ ಕೊಟ್ರೆ ಸಾಕು ಅಂತ ನೀವು ಕೇಳ್ಬೋದು. ಇಲ್ಲ ಸ್ನೇಹಿತರೆ, ರಾಜ್ಯ ಸರ್ಕಾರ ಒಂದು ಬಂಪರ್ ಪ್ಲಾನ್ ಅನ್ನ ಮಾಡಿದೆ. ಜನವರಿ 1ಕ್ಕೆ ಗೃಹಲಕ್ಷ್ಮಿಯರ ಖಾತೆಗೆ 6,000 ಹಣ ಬಿಡುಗಡೆ ಮಾಡೋದಕ್ಕೆ. ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಮತ್ತೆ ಎಲ್ಲರಿಗೂ ಅಂದ್ರೆ ಗೃಹಲಕ್ಷ್ಮಿ ಇಯರ್ಗೆ ಎಲ್ಲರಿಗೂ ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಏನು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಪ್ರತಿ ತಿಂಗಳ 2,000 ಹಣ ಏನ್ ಬಿಡುಗಡೆ ಆಗ್ತಾ ಇದೆ, ಲೇಟ್ ಆಗಿ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ, ಬಂಡವಾಳದ ಕೊರತೆ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು. ಆದ್ರೂ ಕೂಡ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡ್ತಾನೆ ಬಂದಿದೆ. ಅಂದ್ರೆ 5 ದಿನ 10 ದಿನ ಲೇಟ್ ಆದ್ರೂ ಚಿಂತಿಲ್ಲ, ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 15ನೇ ಕಂತಿನ ಹಣ ಬಹಳಷ್ಟು ಮಂದಿ ಪಡೆದಿದ್ದಾರೆ. ಈಗ 16ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ಇನ್ನು 15ನೇ ಕಂತಿನ ಹಣ ಬರ್ದಿದ್ದವರು ನಮ್ಗೆ 4,000 ರೂಪಾಯಿ ಹಣ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ರಾಜ್ಯ ಸರ್ಕಾರ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಂದ್ರೆ ನಿಮ್ಗೆ ಜನವರಿ 1ಕ್ಕೆ ಏನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ 6,000 ಹಣ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿ 6,000 ಹಣ ಕೊಡುತ್ತೆ, ಇದು ಎದುರ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನ ಜನವರಿ 1ಕ್ಕೆ ಕೊಟ್ಟಿದೆ. ಅಂದ್ರೆ ಜನವರಿ 1ಕ್ಕೆ ನಿಮ್ಮ ಖಾತೆಗಳಲ್ಲಿ 6,000 ರೂಪಾಯಿ ಹಣ ರಾಜ್ಯ ಸರ್ಕಾರ ತುಂಬುತ್ತೆ, ಅಂದ್ರೆ ಹಾಕುತ್ತೆ. ಸೊ ಯಾವ ರೀತಿ ಕೊಡುತ್ತಪ್ಪ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಇಲ್ಲಿದೆ ನೋಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈಗಾಗಲೇ ರಾಜ್ಯ ಸರ್ಕಾರ 15ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ. ಸುಮಾರು 80% ಜನಗಳಿಗೆ 15ನೇ ಕಂತಿನ ಹಣ ಬಂದಿದೆ. ಇನ್ನು 16ನೇ ಕಂತಿನ ಹಣ ಯಾವಾಗ ಬರುತ್ತಂತ ಪ್ರತಿದಿನ ವೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಾಗಿತ್ತು, ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ 16ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಇದೇನು ಹೊಸದಲ್ಲ, ಜನರಿಗೆ ಎಲ್ಲ ಹಳೇದಿದು. ಪ್ರತಿ ತಿಂಗಳ ಹಣವನ್ನ ಕಾಡ್ಸಿ ಹಾಕ್ತಾರೆ, ಇದು ನಿಮಗೆ ಗೊತ್ತಿರುವಂತ ವಿಚಾರ. ಹಾಗಾದ್ರೆ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರವೇ ನಿನ್ನೆ ಒಂದು ಸಭೆಯನ್ನ ನಡೆಸಿತ್ತು. ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತೆ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂತೆ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಏನ್ ಡಿಸೆಂಬರ್ 30ರಿಂದ ಈ ಒಂದು ಫ್ರೀ ಬಸ್ಗಳೇನಿದಾವೆ ಬಂದ್ ಆಗುತ್ತೆ ಅನ್ನೋದು ಮಾಹಿತಿ ಈಗಾಗಲೇ ಆಲ್ರೆಡಿ ಬಂದಿದೆ. ಅಂದ್ರೆ ಸಾರಿಗೆ ಸಂಸ್ಥೆಯ ಒಂದು ನೌಕರರು ಏನಿದ್ದಾರೆ, ತಮಗೆ ಭತ್ಯೆ ಮತ್ತು ಆಗೋದ್ರ ಜೊತೆಗೆ ಅರಿಯರ್ಸು ಮತ್ತೆ ಸ್ಯಾಲರಿಯನ್ನ ಜಾಸ್ತಿ ಮಾಡಬೇಕು, ಇತರೆ ಬೆನಿಫಿಟ್ ಗಳನ್ನ ಕೊಡ್ಬೇಕಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವು ಬಸ್ಗಳನ್ನ ಬಂದ್ ಮಾಡ್ತೀವಿ, KSRTC BMTC ಎಲ್ಲ ಬಸ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ನಡೆಸಲಾಗಿತ್ತು. ಈಗ ನಿಮಗೆ ಏನಪ್ಪಾ ಅಂತಂದ್ರೆ, ಫ್ರೀ ಬಸ್ ಡಿಸೆಂಬರ್ 30ರಿಂದ ಬಂದ್ ಆದ್ರೆ ನಿಮಗೆ ಒಂದು ವಾರಗಳ ಕಾಲ ನಿಮಗೆ ಮೇ ಬಿ ಬಂದ್ ಆಗುವಂತ ಸಾಧ್ಯತೆ ಇದೆ. ಹೆಚ್ಚಂದ್ರೆ ಒಂದು 10 ದಿನಗಳ ಕಾಲ ಬಂದ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದೆ, ಅವುಗಳನ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಖುದ್ದಾಗೆ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ 10 ದಿನಗಳ ಕಾಲ ಏನು ಸಾರಿಗೆ ಸಂಸ್ಥೆಯ ಒಂದು ಇನ್ವೆಸ್ಟ್ಮೆಂಟ್ ಏನಿತ್ತು, ಆ ಒಂದು ಹಣ ಉಳಿಯುತ್ತೆ ಇಲ್ಲಿ. ಅಂದ್ರೆ ಬಂದ್ ಮಾಡಿದ್ರೆ ಫ್ರೀ ಬಸ್ಗಳ ಒಂದು ಹಣ ಏನ್ ಖರ್ಚಾಗ್ತಿತ್ತು, ಆ ಒಂದು ಹಣ ಉಳಿಯುತ್ತೆ. ಸೊ ಅದೇ ಒಂದು ಹಣವನ್ನ ಈಗ ಗೃಹಲಕ್ಷ್ಮಿಯರ ಖಾತೆಗೆ ಹಾಕ್ಬೇಕು, ಇದನ್ನ ಹೆಸರು ಯಾವ ರೀತಿ ಆದ್ರೂ ಉಳಿಸ್ಕೊಳ್ಬೇಕು ಅಂತ ಹೇಳಿ ಭಾರಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮಗೆ ಇಲ್ಲಿ 6,000 ರೂಪಾಯಿ ಹಣ ಜನವರಿ 1ಕ್ಕೆ ಯಾವ ರೀತಿ ಬರುತ್ತೆ ಅಂದ್ರೆ, ಇಲ್ಲಿ 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ 15ನೇ ಕಂತಿನ ಹಣ ಪ್ಲಸ್ 16ನೇ ಕಂತಿನ ಹಣ ಈಗ ಬಿಡುಗಡೆ ಆಗ್ಬೇಕಾಗಿತ್ತು, ಅದನ್ನು ಸೇರಿಸಿ 17ನೇ ಕಂತಿನ ಹಣ, ಜನವರಿಯಲ್ಲಿ ಬಿಡುಗಡೆ ಆಗ್ಬೇಕಾದಂತ 17ನೇ ಕಂತಿನ ಹಣ, ಒಟ್ಟಿಗೆ 6,000 ಹಣವನ್ನ ಜನವರಿ 1ಕ್ಕೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕು. ಹೊಸ ವರ್ಷ ಏನು ಒಂದು ಸಿಹಿಯಾಗಿರ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸೊ ಹಾಗಾದ್ರೆ ನೀವು ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಖಾತೆಗಳಿಗೆ 6,000 ಹಣ ಬರುತ್ತೆ. ಅಂದ್ರೆ ಇಲ್ಲಿ ಸಾರಿಗೆ ಸಂಸ್ಥೆಯ ಹಣ ಏನು ಉಳಿಯುತ್ತೆ, ಆ ಒಂದು ಹಣವನ್ನ ನಿಮಗೆ ಕೊಡಬೇಕು. ಯಾವ ರೀತಿ ಆದ್ರೂ ಪ್ಲಾನ್ ಮಾಡಿ ಈ ಒಂದು 6,000 ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಹಾಕ್ಬೇಕಂತ ಹೇಳಿ ಬಹಳಷ್ಟು ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮತ್ತೆ 5 ಗ್ಯಾರಂಟಿಗಳಲ್ಲಿ ಯಾವುದೇ ಒಂದು ಗ್ಯಾರಂಟಿಗಳು ಬಂದ್ ಆಗೋದಿಲ್ಲ ಅಂತ ನಮಗೆ ಮಾಧ್ಯಮಗಳ ಮಾಹಿತಿ ಪ್ರಕಾರ ತಿಳಿದು ಬಂದಿರುವಂತದ್ದು. ಅಂದ್ರೆ ಫ್ರೀ ಬಸ್ ಕೂಡ ನಿಮಗೆ ಬಂದಾಯ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ದಿನಗಳ ಕಾಲ ಮಾತ್ರ ಬಂದಾಗುತ್ತೆ. ಮತ್ತೆ ಅದನ್ನ ಏನು ಸಾರಿಗೆ ಸಂಸ್ಥೆಯ ನೌಕರರ ಒಂದು ಬೇಡಿಕೆಯನ್ನ ಈಡೇರಿಸಿ ನಿಮಗೆ ಫ್ರೀ ಬಸ್ ಕೂಡ ಕಂಟಿನ್ಯೂ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಜನವರಿ 1ಕ್ಕೆ ಈ ರೀತಿಯಾದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ರಾಜ್ಯ ಸರ್ಕಾರ ಕೊಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಕಾಯ್ತಾ ಇರಿ, ಜನವರಿ 1ಕ್ಕೆ ನಿಮ್ಮ ಖಾತೆಗಳಲ್ಲಿ 6,000 ಹಣ ಜಮಾ ಆಗುತ್ತೆ.